ಉತ್ತರ ಪ್ರದೇಶದ ಸಂಭಲ್ ಅನ್ನೋದು ಒಂದು ಸಣ್ಣ ಶಾಂತ ಪಟ್ಟಣ. ಹೌದು. ಅಲ್ಲಿ ಸಾಮಾನ್ಯವಾಗಿ ಸಂಜೆ ಚಹಾದ ಅಂಗಡಿಗಳು ಮುಚ್ಚಿದ ಮೇಲೆ ಇಡೀ ಊನೇ ನಿದ್ದೆಗೆ ಜಾರುತ್ತಿತ್ತು. ಆದ್ರೆ ಒಂದು ರಾತ್ರಿ ಆ ಊರು ನಿದ್ದೆ ಮಾಡಲಿಲ್ಲ. ಯಾಕಂದ್ರೆ ಬೆಳಗಾಗುವಷ್ಟರಲ್ಲಿ ಒಬ್ಬ ವ್ಯಕ್ತಿ ಕಣ್ಮರೆಯಾಗಿದ್ದ. ಮತ್ತು ಆ ಕಣ್ಮರೆಯ ಹಿಂದಿನ ಕಥೆ ಇಡೀ ಊರನ್ನೇ ಬೆಚ್ಚಿ ಬೀಳಿಸೋ ಹಾಗೆ ಇತ್ತು. ಹೌದು. ಈ ಘಟನೆಯ ಬಗ್ಗೆ ನಾವು ಮಾತಾಡೋಕ್ ಹೊರತಾಗ ಇದು ಕೇವಲ ಒಂದು ಕೊಲೆಯ ಕೇಸ್ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಖಂಡಿತ. ಇದು ನಂಬಿಕೆ, ಸಂಬಂಧಗಳು, ಮೋಸ ಮತ್ತು ಮನುಷ್ಯನ ಮನಸ್ಸಿನ ಅತಿ ಕರಾಳ ಭಾಗದ ಕಥೆ. ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಹೇಗೆ ಕಣ್ಮರೆಯಾದ ಆಗಿ ಮನೆಗೆ ಬರ್ತಾರೆ. ಸರಿ. ಆದ್ರೆ ಮನೆಗೆ ಬಂದಾಗ ಅವಳ ತಾಯಿ ರೂಬಿಯ ಮುಖದಲ್ಲಿ ಆತಂಕ ತುಂಬಿತ್ತು. ಅಪ್ಪ ಎಲ್ಲಿ ಅಂತ ಮಕ್ಕಳು ಕೇಳಿದಾಗ ಅವಳತ್ರ ಉತ್ತರ ಇರಲಿಲ್ಲ. ಓ. ಅವರ ತಂದೆ 32 ವರ್ಷದ ರಾಹುಲ್ ಕುಮಾರ್ ಎಲ್ಲೂ ಸಿಕ್ಕುತ್ತಿರಲಿಲ್ಲ. ಅವನು ಫೋನ್ ಸ್ವಿಚ್ ಆಫ್ ಆಗಿತ್ತು. ಅವಳ ತಕ್ಷಣ ಸಂಬಂಧಿಕರಿಗೆ ಫೋನ್ ಮಾಡಿ ವಿಚಾರಿಸ್ಲು. ಆದರೆ ರಾಹುಲ್ ಅಲ್ಲಿರ್ಲಿಲ್ಲ. ತಾಯಿಯ ಮುಖದಲ್ಲಿ ಹೆಚ್ಚುತ್ತಿದ್ದ ಆತಂಕ ನೋಡಿ ಆ ಮಕ್ಕಳಿಗೂ ಭಯ ಶುರುವಾಯಿತು. ಪಾಪ ಆ ಮಕ್ಕಳು ಅವರೊಳ್ಳೋಕೆ ಶುರು ಮಾಡಿದ್ರು. ಆ ರಾತ್ರಿ ಪೂರ್ತಿ ರೂಬಿ ಎಲ್ರಿಗೂ ಫೋನ್ ಮಾಡಿ ವಿಚಾರಿಸ್ತಾನೇ ಇದ್ಲು. ಆದರೆ ರಾಹುಲ್ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗಲಿಲ್ಲ. ಮರುದಿನ ಅಂದ್ರೆ ನವೆಂಬರ್ 24ರಂದು ರೂಬಿ ಹತ್ತಿರದ ಚಂದೋಸಿ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಪತಿ ರಾಹುಲ್ ಕಾಣೆಯಾಗಿದ್ದಾನೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದ್ಲು. ಸರಿ. ಪೊಲೀಸರು ತನಿಖೆ ಶುರು ಮಾಡಿದ್ರು. ಆದ್ರೆ ಅವರಿಗೆ ಹೇಳಿಕೊಳ್ಳುವಂತ ಯಾವುದೇ ಕ್ಲೂ ಸಿಗ್ಲೇ ಇಲ್ಲ. ದಿನಗಳು ಕಳೆದುವು, ವಾರಗಳಾದವು. ರಾಹುಲ್ ಎಲ್ಲಿ ಹೋದ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಹೌದು, ಭೂಮಿ ನುಂಗಿ ಹಾಕಿದ ಹಾಗೆ ಮಾಯವಾಗಿದ್ದ. ಸುಮಾರು 3 ವಾರಗಳು, ಅಂದ್ರೆ 1 ತಿಂಗಳ ಹತ್ರ. ಅಷ್ಟು ದಿನ ಒಬ್ಬ ವ್ಯಕ್ತಿ ಬಗ್ಗೆ ಯಾವುದೇ ಮಾಹಿತಿ ಸಿಗ್ಲಿಲ್ಲ ಅಂದ್ರೆ ಏನೋ ಕೆಟ್ಟದ್ದೇ ಆಗಿದೆ ಅಂತ ಅನ್ಸೋಕ್ ಶುರುವಾಗುತ್ತೆ. ಇದೇ ಹೊತ್ತಿಗೆ ಕಥೆಯಲ್ಲಿ ಒಂದು ಭಯಾನಕ ತಿರುವು ಸಿಗುತ್ತೆ ಅಲ್ವಾ? ಹೌದು. ಡಿಸೆಂಬರ್ 15, 2025 ರಾಹುಲ್ ಕಾಣೆಯಾಗಿ ಸುಮಾರು 3 ವಾರಗಳಾಗಿತ್ತು. ಅಂದು ಬೆಳಿಗ್ಗೆ ಚಂದೌಸಿ ಪೊಲೀಸ್ ಠಾಣೆಯಿಂದ ಸ್ವಲ್ಪ ದೂರದಲ್ಲಿರೋ ಒಂದು ಚರಂಡಿ ಹತ್ರ ಕೆಲವು ನಾಯಿಗಳು ಏನನ್ನೋ ಹಿಡಿದು ಎಳೆದಾಡುತ್ತಿದ್ದವು. ಆ ಜಾಗದಿಂದ ವಿಪರೀತ ದುರ್ವಾಸನೆ ಬರ್ತಾ ಇತ್ತು. ಮಾಹಿತಿ ಸಿಕ್ಕಿದ ತಕ್ಷಣ ಪೊಲೀಸರು ಮತ್ತು ವಿಧಿವಿಜ್ಞಾನ ತಂಡ ಅಂದ್ರೆ ಫೋರೆನ್ಸಿಕ್ ಟೀಮ್ ತಕ್ಷಣ ಸ್ಥಳಕ್ಕೆ ಬಂತು. ಆ ಮುಂಡದ ಜೊತೆ ಬೇರೆ ಏನಾದ್ರೂ ಸಿಕ್ಕಿತ್ತಾ? ಹೌದು, ಮುಂಡದ ಪಕ್ಕದಲ್ಲೇ ಒಂದು ದೊಡ್ಡ ಬ್ಯಾಗ್ ಕೂಡ ಸಿಕ್ಕಿತ್ತು. ಅದನ್ನ ತೆರೆದು ನೋಡಿದಾಗ ಅದರೊಳಗ ಪಾಲಿಥೀನ್ ಚೀಲಗಳಲ್ಲಿ ಸುತ್ತಿಟ್ಟಿದ್ದ ಮಾಂಸದ ತುಂಡುಗಳು ಸಿಕ್ಕಿದ್ವು. ಓ ದೇವ್ರೇ! ದೇಹ ಎಷ್ಟು ಕೊಳತೋಗಿತ್ತು ಅಂದ್ರೆ ಅದು ಗಂಡಿಂದೋ ಹೆಣ್ಣಿಂದೋ ಇಂತಾನೂ ಹೇಳಕ್ಕಾಗ್ತಿರ್ಲಿಲ್ಲ. ಪೊಲೀಸರಿಗೆ ಇದೊಂದು ಕಂಪ್ಲೀಟ್ ಬ್ಲೈಂಡ್ ಮರ್ಡರ್ ಕೇಸಾಗಿ ನಿಂತುಬಿಡ್ತು. ಗುರುತು ಪತ್ತೆಯಾಗದ ಶವ. ಹಾಗಾದ್ರೆ ಮುಂದೇನು ಮಾಡಿದ್ರು? ಮುಂದಿನ 5 ದಿನಗಳ ಕಾಲ ಯಾರೂ ಆ ದೇಹದ ಹಕ್ಕುದಾರರು ಅಂತ ಬರಲಿಲ್ಲ. ಕೊನೆಗೆ ಡಿಸೆಂಬರ್ 20ರಂದು ಪೊಲೀಸರು ಶವ ಪರೀಕ್ಷೆ ಅಂದ್ರೆ ಪೋಸ್ಟ್ ಮಾರ್ಟಮ್ ನಡೆಸೋಕೆ ನಿರ್ಧರಿಸಿದ್ರು. ಬಹುಶಃ ಅಲ್ಲಿ ಸಾವಿಗೆ ಕಾರಣ ಏನು ಅಂತ ಗೊತ್ತಾಗಬಹುದು ಅನ್ನೋ ನಿರೀಕ್ಷೆ ಇರಬೇಕು. ನಿರೀಕ್ಷೆ ನಿಜವಾಯಿತು. ಇಲ್ಲಿಂದಲೇ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವು ಸಿಕ್ಕಿದ್ದು. ಓಹೋ. ಶವ ಪರೀಕ್ಷೆ ಮಾಡುವಾಗ ಫಾರೆನ್ಸಿಕ್ ತಂಡಕ್ಕೆ ಒಂದು ಸಣ್ಣ ಆದರೆ ಅಷ್ಟೇ ಮಹತ್ವದ ಸುಳಿವು ಸಿಕ್ತು. ಏನದು? ಸತ್ತ ವ್ಯಕ್ತಿಯ ಎಡತೋಳಿನ ಮೇಲೆ ಒಂದು ಹಚ್ಚೆ ಅಂದ್ರೆ ಟ್ಯಾಟೂ ಇತ್ತು. ಟ್ಯಾಟೂ? ಹೌದು. ಅದರಲ್ಲಿ ರಾಹುಲ್ ಅಂತ ಬರ್ದಿತ್ತು. ವಾಹ್, ಇದು ಸಣ್ಣ ಸುಳಿವಾಗಿರ್ಬೋದು. ಆದ್ರೆ ಪೊಲೀಸರಿಗೆ ಇದು ಮುಚ್ಚೋಗಿದ್ದ ಒಂದು ದೊಡ್ಡ ಬಾಗಿಲನೆ ತೆರೆಯಿತು. ಖಂಡಿತವಾಗಿ. ಅವರು ತಕ್ಷಣ ಇತ್ತೀಚೆಗೆ ಕಾಣೆಯಾದ ರಾಹುಲ್ ಹೆಸರಿನ ವ್ಯಕ್ತಿಗಳ ಲಿಸ್ಟ್ ಚೆಕ್ ಮಾಡೋಕ್ ಶುರು ಮಾಡಿದ್ರು ಅಲ್ವಾ? ಕರೆಕ್ಟ್. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ನವೆಂಬರ್ 24ರಂದು ರೂಬಿ ಕೊಟ್ಟಿದ್ದ ಮಿಸ್ಸಿಂಗ್ ಕಂಪ್ಲೇಂಟ್. ಸರಿ. ಪೊಲೀಸರು ತಕ್ಷಣ ರೂಬಿಯನ್ನ ಶವ ಗುರುತಿಸೋಕೆ ಕರೆದ್ರು. ಆದ್ರೆ ಇಲ್ಲಿ ನಡೆದ ಘಟನೆ ಎಲ್ಲರಿಗೂ ಆಶ್ಚರ್ಯ ತರಿಸಿತು. ಏನ್ ಹೇಳಿದ್ಲು? ಅವಳು ಆ ಮುಂಡವನ್ನ ನೋಡಿ ತಕ್ಷಣ ಇದು ನನ್ನ ಗಂಡನ ದೇಹ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಲು. ಏನು? ಪೊಲೀಸರು ಅವಳಿಗೆ ಆ ಟ್ಯಾಟೂ ತೋರಿಸಿದ್ರು. ನೋಡಿ, ಇಲ್ಲಿ ರಾಹುಲ್ ಅಂತ ಬರ್ದಿದೆ ಅಂದ್ರು. ಅವಳು ಯಾವುದೇ ಸಂಕೋಚವಿಲ್ಲದೆ ಇಲ್ಲ, ಇದು ನನ್ನ ಗಂಡ ಅಲ್ವೇ ಅಲ್ಲ ಅಂತ ವಾದಿಸಿದ್ಲು. 1 ನಿಮಿಷ. ಒಬ್ಬ ಹೆಂಡತಿ ಗಂಡ 1 ತಿಂಗಳಿಂದ ಕಾಣೆಯಾಗಿದ್ದಾನೆ, ಅವನ ಹೆಸರಿನ ಟ್ಯಾಟೂ ಇರೋ ಒಂದು ದೇಹ ಸಿಕ್ಕಿದ್ರು ಅದು ಅವನಲ್ಲ ಅಂತ ಹೇಳ್ತಾಳೆ ಅಂದ್ರೆ ಇದು ಸಹಜವಾದ ಪ್ರತಿಕ್ರಿಯೆ ಅಂತೂ ಖಂಡಿತ ಅಲ್ಲ. ಖಂಡಿತ ಅಲ್ಲ. ಪೊಲೀಸರ ತಲೆಯಲ್ಲಿ ಅನುಮಾನದ ಗಂಟೆ ಬಾರೋಸಕ್ ಶುರುವಾಗಿರ್ಬೇಕಲ್ವಾ? ಆಗ ಪೊಲೀಸರು ಒಂದು ಪ್ಲಾನ್ ಮಾಡಿದ್ರು. ಏನು ಪ್ಲಾನು? ರೂಬಿಯನ್ನ ಮತ್ತೆ ಠಾಣೆಗೆ ಕರೆದು ತನಿಖೆಗೆ ಸಹಾಯ ಆಗುತ್ತೆ, ನಿಮ್ಮ ಗಂಡ ರಾಹುಲ್ನ ಇನ್ನೂ ಕೆಲವು ಫೋಟೋಗಳನ್ನ ಕೊಡಿ ಅಂತ ಕೇಳಿದ್ರು. ಇದೊಂದು ಅದ್ಭುತ ತಂತ್ರ. ಯಾಕಂದ್ರೆ ಅವಳು ಇಲ್ಲ ಅಂತ ಹೇಳೋಕ್ ಆಗಲ್ಲ. ಹೌದು, ಈ ತಂತ್ರ ಕೆಲಸ ಮಾಡಿತು. ರೂಬಿ ತಂದ ಫೋಟೋಗಳಲ್ಲಿ ಒಂದು ಫೋಟೋದಲ್ಲಿ ರಾಹುಲ್ ಹಾಕೊಂಡಿದ್ದ ಟೀ ಶರ್ಟ್ ಮೇಲೆ ಟೈಮ್ ಫಾರ್ ಚೇಂಜ್ ಅಂತ ಬರ್ದಿತ್ತು. ಓ ಓಕೆ.
ಪೊಲೀಸರಿಗೆ ಸಿಕ್ಕಿದ್ದ ಆ ಕೊಳೆತ ಮುಂಡದ ಮೇಲೂ ಇದ್ದಿದ್ದು ಅದೇ ಟೀ ಶರ್ಟ್. ಹೋ ಮೈ ಗಾಡ್, ಇದು ಈ ಕೇಸ್ನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಹೌದು, ಈಗ ಇದು ಕೇವಲ ರಾಹುಲ್ನ ಮಿಸ್ಸಿಂಗ್ ಕೇಸ್ ಆಗಿ ಉಳಿದಿರಲಿಲ್ಲ. ಬದಲಿಗೆ ರೂಬಿಯ ಸುಳ್ಳುಗಳ ಮೇಲೆ ಬೆಳಕು ಚೆಲ್ಲೋ ಸಮಯ ಬಂದಿತ್ತು. ಅಲ್ಲಿಗೆ ಪೊಲೀಸರಿಗೆ ಬಹುತೇಕ ಖಚಿತವಾಯಿತು ಸತ್ತಿರೋದು ರಾಹುಲ್ ಅಂತ, ಮತ್ತು ಅದರ ಬಗ್ಗೆ ಸುಳ್ಳು ಹೇಳ್ತಿರೋ ರೂಬಿಯೇ ಮೊದಲ ಶಂಕಿತೆ. ಎಕ್ಸಾಕ್ಟ್ಲಿ. ಇಲ್ಲಿಂದ ತನಿಖೆ ಅವಳ ಸುತ್ತಲೇ ಕೇಂದ್ರೀಕೃತವಾಯಿತು. ಆಳವಾಗಿ ತನಿಖೆ ಮಾಡಿದಾಗ ರೂಬಿಯ ನಿಜವಾದ ಮುಖವೇ ಬೇರೆ ಇತ್ತು ಅನ್ನೋದು ಗೊತ್ತಾಯ್ತು. ಹೌದು, ಅವಳು ಕೇವಲ ಒಬ್ಬ ಗೃಹಿಣಿ ಆಗಿರಲಿಲ್ಲ, ಅವಳದೊಂದು ಕರಾಳ ಹಿನ್ನೆಲೆ ಇತ್ತು. ಅಂದ್ರೆ ಅವಳು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ಜನರಿಗೆ ಪರಿಚಯ ಮಾಡಿಕೊಂಡು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡೋ ದಂಧೆನೇ ನಡೆಸ್ತಿದ್ಲು. ಬ್ಲ್ಯಾಕ್ ಮೇಲ್? ಹೌದು, ಮೊದಲು ಅವರನ್ನ ನಂಬಿಸಿ ನಂತರ ಜೈಲಿಗೆ ಹಾಕ್ಸ್ತೀನಿ ಅಂತ ಬೆದರಿಸಿ ಹಣ ಪೀಕ್ತಿದ್ಲು. ಅಷ್ಟೇ ಅಲ್ಲ, ಅವಳು ಅನೇಕರ ಮೇಲೆ ಕಿರುಕುಳ ಮತ್ತು ಹಲ್ಲೆಯ ಸುಳ್ಳು ದೂರುಗಳನ್ನು ಕೂಡ ದಾಖಲಿಸಿದ್ಲು. ಅಂದ್ರೆ ಇದೇನೋ ಮೊದಲನೇ ಸಲ ಅವಳು ಕಾನೂನಿನ ಜೊತೆ ಆಟ ಆಡ್ತಿರೋದಲ್ಲ, ಅವಳಿಗೆ ಇದೆಲ್ಲ ಮೊದಲೇ ಗೊತ್ತಿತ್ತು. ಅವಳ ಕುಟುಂಬದ ಹಿನ್ನೆಲೆ ಹೇಗಿತ್ತು? ಅವಳ ಸಹೋದರ ಜುಗ್ನು ಕೂಡ ಒಬ್ಬ ಹಿಸ್ಟ್ರಿ ಶೀಟರ್. ಹಿಸ್ಟ್ರಿ ಶೀಟ? ಹೌದು, ಅಂದ್ರೆ ಅವನ ಮೇಲೆ ಮೊದಲೇ ಕಳ್ಳತನ, ದರೋಡೆ ಅಂತ ಹಲವು ಕೇಸ್ಗಳಿದ್ದು ಪೊಲೀಸರ ರೌಡಿ ಪಟ್ಟಿಯಲ್ಲಿದ್ದ ವ್ಯಕ್ತಿ. ಅಂದ್ರೆ ಆ ಕುಟುಂಬಕ್ಕೆ ಕ್ರಿಮಿನಲ್ ಹಿನ್ನೆಲೆ ಇತ್ತು. ಇದು ಅವಳ ಒಂದು ಮುಖ. ಇನ್ನು ಅವಳ ವೈಯಕ್ತಿಕ ಜೀವನ, ಅದು ಇನ್ನೂ ಸಂಕೀರ್ಣವಾಗಿತ್ತು ಅಂತ ಮೂಲಗಳು ಹೇಳ್ತವೆ. ಹೌದು, ಅವಳಿಗೆ ಅಭಿಷೇಕ್ ಅನ್ನೋ ವ್ಯಕ್ತಿಯೊಂದಿಗೆ ಅಕ್ರಮ ಸಂಬಂಧ ಇತ್ತು. ಆಮೇಲೆ ಅಭಿಷೇಕ್ನ ಸ್ನೇಹಿತ ಗೌರವ್ ಜೊತೆಗೂ ಅವಳ ಸಂಬಂಧ ಬೆಳೆಯಿತು. ಇಬ್ಬರ ಜೊತೆ? ಹೌದು. ಈ ಇಬ್ಬರ ಜೊತೆಗಿನ ಸಂಬಂಧವನ್ನು ಮರೆಮಾಚೋಕೆ ಅವಳು ಗೌರವನನ್ನ ನನ್ನ ಸ್ವಂತ ತಮ್ಮ ಅಂತ ಎಲ್ಲರಿಗೂ ಪರಿಚಯಿಸಿದ್ಲು. ಅಷ್ಟೇ ಅಲ್ಲ, ತನ್ನ ಸ್ವಂತ ಮಕ್ಕಳಾದ ದಿವ್ಯಾ ಮತ್ತು ಕೃಷ್ಣಗೂ ಅವರಿಬ್ಬರನ್ನ ಮಾಮ ಅಂತಾನೆ ಹೇಳ್ಕೊಟ್ಟಿದ್ಲು. ಅಯ್ಯೋ, ಅಂದ್ರೆ ಗಂಡನ ಕಣ್ಣಿಗೆ ಮಣ್ಣೆರ್ಚಿ ಇಬ್ರು ಜೊತೆ ಸಂಬಂಧ ಇಟ್ಟುಕೊಂಡಿದ್ಲು. ಇದೆಲ್ಲ ನಡೆಯುವಾಗ ಗಂಡ ರಾಹುಲ್ಗೆ ಇದ್ರ ಬಗ್ಗೆ ಸಣ್ಣ ಸುಳಿವು ಕೂಡ ಇರ್ಲಿಲ್ವಾ? ಬಹುಶಃ ಅಸ್ಪಷ್ಟವಾದ ಅನುಮಾನ ಇರಬಹುದು, ಆದ್ರೆ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಆದ್ರೆ ಕೊಲೆಯಾದ ರಾತ್ರಿ ಎಲ್ಲವೂ ಬಯಲಾಯ್ತು. ಹಾಗಾದ್ರೆ ಇಷ್ಟೆಲ್ಲ ಮೋಸ, ಸುಳ್ಳುಗಳ ನಡುವೆ ಬದುಕುತ್ತಿದ್ದ ಆ ಸಂಸಾರದಲ್ಲಿ ಆ ರಾತ್ರಿ ನಿಜವಾಗಿಯೂ ಏನಾಯ್ತು? ಈ ಮೋಸದ ಜಾಲ ಹೇಗೆ ಒಂದು ಬರ್ಬರ ಕೊಲೆಯಲ್ಲಿ ಅಂತ್ಯವಾಯಿತು? ಮೂಲಗಳ ಪ್ರಕಾರ ಆ ರಾತ್ರಿ ಅಂದ್ರೆ ನವೆಂಬರ್ 17, 2025 ರಾಹುಲ್ ತನ್ನ ಸೋದರ ಸೊಸೆಯ ಮದುವೆಗೆ ಸಾಮಾನು ತರೋಕೆ ಅಂತ ಊರಿಂದ ಹೊರಗೆ ಹೋಗಿದ್ದ. ಅವನು ಒಂದೆಂಡು ದಿನ ಬರೋದಿಲ್ಲ ಅಂತ ರೂಬಿಗೆ ಗೊತ್ತಿತ್ತು. ಇದೇ ಸರಿಯಾದ ಸಮಯ ಅಂತ? ಹೌದು. ಅವಳು ರಾತ್ರಿ 11 ಗಂಟೆಗೆ ಗೌರವ್ನನ್ನ ಮನೆಗೆ ಕರೆಸ್ಕೊಂಡಿದ್ಲು. ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಅವರನ್ನ ಮನೆಯ ಪಕ್ಕದಲ್ಲಿದ್ದ ಒಂದು ಗೋದಾಮಿನಲ್ಲಿ ಮಲಗಿಸಿದ್ಲು. ಆದ್ರೆ ರಾಹುಲ್ ಅನಿರೀಕ್ಷಿತವಾಗಿ ಮನೆಗೆ ವಾಪಸ್ ಬಂದ. ಹೌದು. ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ರಾಹುಲ್ ಮನೆಗೆ ಬಂದಾಗ ತನ್ನ ಹೆಂಡತಿ ರೂಬಿ ಗೌರವ್ ಜೊತೆ ಆಕ್ಷೇಪಾರ್ಹ ಸ್ಥಿತಿಯಲ್ಲಿ ಇರೋದನ್ನ ನೋಡಿ ಅವನ ತಲೆ ಕೆಟ್ಟೋಯ್ತು. ಅಲ್ಲೇ ಜಗಳ ಶುರುವಾಯಿತು. ರಾಹುಲ್ ಮತ್ತು ಗೌರವ್ ನಡುವೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಯಿತು. ಸಿಟ್ಟಿನ ಭರದಲ್ಲಿ ರಾಹುಲ್ ಏನ್ ಮಾಡ್ದ? ಸಿಟ್ಟು ಮತ್ತು ಅವಮಾನದಿಂದ ಕುದಿತಿದ್ದ ರಾಹುಲ್, ನಾನು ನಿಮ್ಮಿಬ್ಬರನ್ನು ಸಮಾಜದ ಮುಂದೆ ಬೆತ್ತಲೆ ಮಾಡ್ತೀನಿ, ನಿಮ್ಮಿಬ್ಬರ ಅಸಲಿಯತ್ತು ಇಡೀ ಊರಿಗೆ ಗೊತ್ತಾಗಬೇಕು ಅಂತ ಕಿರ್ಚಾಡಿದ. ಅವನು ರೂಬಿಯನ್ನ ಮನೆಯಿಂದ ಹೊರಗೆ ದಬ್ಬೋಕ್ ಮುಂದಾದ. ಆ ಕ್ಷಣದಲ್ಲಿ ತನ್ನ ಮಾನ ಹೋಗುತ್ತೆ ಅಂತ ಭಯಪಟ್ಟ ರೂಬಿ ಇವನನ್ನ ಮುಗಿಸ್ಬಿಡು ಅಂತ ಗೌರವ್ಗೆ ಕಿರ್ಚಿದ್ಲು. ಆ ಒಂದು ಮಾತು ಎಲ್ಲವನ್ನೂ ಬದಲಾಯಿಸ್ಬಿಟ್ಟು. ಹೌದು. ಗೌರವ್ ತಕ್ಷಣ ಪಕ್ಕವಲ್ಲಿದ್ದ ಕಬ್ಬಿಣದ ರಾಡ್ನಿಂದ ರಾಹುಲ್ನ ತಲೆಗೆ ಹೊಡೆದ. ಆ ಹೊಡೆತಕ್ಕೆ ರಾಹುಲ್ ಕೆಳಗೆ ಬಿದ್ದ. ಅಷ್ಟಕ್ಕೆ ಸುಮ್ಮನಾಗದೆ ರೂಬಿ ರಾಹುಲ್ ಚಪ್ಲಿ ರಿಪೇರಿ ಮಾಡೋಕೆ ಬಳಸ್ತಿದ್ದ ಸುತ್ತಿಗೆಯನ್ನ ತೆಗೆದುಕೊಂಡು ಅವನ ಮೇಲೆ ಹಲವು ಬಾರಿ ಹೊಡೆದು ಇಬ್ಬರೂ ಸೇರಿ ಅವನ ಪ್ರಾಣ ತೆಗೆದರು. ಕ್ಷಣದ ಕೋಪದಲ್ಲಿ ಅಪರಾಧ ನಡೆದು ಹೋಗಿತ್ತು. ಆದ್ರೆ ಅದಾದ ನಂತರ ಅವರು ಮಾಡಿದ್ದು ಅದಕ್ಕಿಂತಲೂ ಘೋರವಾಗಿತ್ತು. ಹೌದು. ಈಗ ಅವರ ಮುಂದಿದ್ದ ದೊಡ್ಡ ಸವಾಲು ಶವವನ್ನ ಮರೆಮಾಚೋದು. ಅದರಲ್ಲೂ ಬೆಳಿಗ್ಗೆ ಎದ್ದೊಳೋ ಮಕ್ಕಳ ಕಣ್ಣಿಗೆ ಬೀಳದ ಹಾಗೆ. ಮರುದಿನ ಬೆಳಿಗ್ಗೆ ರೂಬಿ ಏನೋ ಆಗೇ ಇಲ್ಲ ಅನ್ನೋ ಹಾಗೆ ಗೋದಾಮಿನಲ್ಲಿದ್ದ ಮಕ್ಕಳನ್ನ ಎಬ್ಸಿ ಅಲ್ಲಿಂದಲೇ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ಲು. ಸರಿ. ಮಕ್ಕಳು ಶಾಲೆಗೆ ಹೋದ ತಕ್ಷಣ ಇವರಿಬ್ರು ರಾಹುಲ್ನ ದೇಹವನ್ನ ವಿಲೇವಾರಿ ಮಾಡಕ್ಕೆ ಸಿದ್ಧತೆ ಶುರು ಮಾಡಿದ್ರು. ಗೌರವ್ ಟೈಲ್ಸ್ ಕತ್ತರಿಸೋ ಒಂದು ಗ್ರೈಂಡರ್ ಮಷಿನ್ ಬಾಡಿಗೆಗೆ ತಂದ. ಒಂದ್ ನಿಮಿಷ, ಟೈಲ್ಸ್ ಕತ್ತರಿಸೋ ಮಷಿನ್ ಯಾಕೆ? ದೇಹವನ್ನ ತುಂಡರಿಸೋಕ? ಹೌದು. ಇಬ್ಬರೂ ಸೇರಿ ಆ ಯಂತ್ರದಿಂದ ರಾಹುಲ್ನ ದೇಹವನ್ನ ತುಂಡುಗಳಾಗಿ ಕತ್ತರಿಸಿದ್ರು. ದೇವ್ರೆ! ಮೊದಲು ತಲೆ, ನಂತರ ಕೈಕಾಲುಗಳನ್ನ ಬೇರ್ಪಡಿಸಿದ್ರು. ಒಂದು ಬ್ಯಾಗಿನಲ್ಲಿ ತಲೆ ಮತ್ತು ಕೈಕಾಲುಗಳನ್ನ ತುಂಬಿದ್ರು, ಇನ್ನೊಂದು ಬ್ಯಾಗಿನಲ್ಲಿ ಮುಂಡವನ್ನ. ಮಕ್ಕಳು ಮನೆಗ್ ಬಂದ್ರೆ ಎಲ್ಲವೂ ಗೊತ್ತಾಗ್ಬಿಡುತ್ತೆ ಅಂತ ಹೆದರಿದ ರೂಬಿ ಗೌರವ್ನ ಕಳಿಸಿ ಮಕ್ಕಳನ್ನ ಶಾಲೆಯಿಂದ ಬರೋ ದಾರಿಯಲ್ಲೇ ತಡೆದು
ಹೋಟೆಲ್ಗೆ ಕರ್ಕೊಂಡು ಹೋದ್ಲು. ಹೌದು, ಇವತ್ತು ಅಮ್ಮ ಅಡಿಗೆ ಮಾಡಿಲ್ಲ, ಹೊರಗೆ ಊಟ ಮಾಡೋಣ ಬಾ ಅಂತ ಹೇಳಿ ಕರೆದುಕೊಂಡು ಹೋದ. ಈ ಗ್ಯಾಪ್ನಲ್ಲಿ ರೂಬಿ ಮನೆಯಲ್ಲಿದ್ದ ರಕ್ತದ ಕಲೆಗಳನ್ನೆಲ್ಲ ಸ್ವಚ್ಛಗೊಳಿಸಿ ಸಾಕ್ಷ್ಯ ನಾಶ ಮಾಡ್ತಿದ್ಲು. ಹೌದು, ಸ್ವಲ್ಪ ಸಮಯದ ನಂತರ ರೂಬಿ ಕೂಡ ಆ ರೆಸ್ಟೋರೆಂಟ್ಗೆ ಬಂದ್ಲು. ತಾಯಿಯ ಮುಖ ಬಾಡಿರುವುದನ್ನ ನೋಡಿದ ಮಕ್ಕಳು ಏನಾಯ್ತು ಅಮ್ಮ ಅಂತ ಕೇಳಿದಾಗ ಏನೋ ಸಣ್ಣ ಜಗಳವಾಯ್ತು ಅಂತ ಗೌರವ್ ಸುಳ್ಳು ಹೇಳಿದ. ಪಾಪ, ಆ ಮುಗ್ಧ ಮಕ್ಕಳಿಗೆ ಏನೂ ಗೊತ್ತಿರ್ಲಿಲ್ಲ. ಅವರು ತಮ್ಮ ತಾಯಿಯನ್ನೇ ಸಮಾಧಾನ ಪಡಿಸ್ತಿದ್ಲು. ಊಟದ ನಂತರ ಮಕ್ಕಳನ್ನ ಅವರ ಟ್ಯೂಷನ್ ಸೆಂಟರಲ್ಲಿ ಬಿಟ್ಟು ಬಂದ್ರು. ಇಲ್ಲಿಂದ ಅವರ ಕ್ರೌರ್ಯದ ಇನ್ನೊಂದು ಮುಖ ಶುರುವಾಗುತ್ತೆ. ಮಕ್ಕಳು ಟ್ಯೂಷನ್ನಲ್ಲಿರುವಾಗ ಗೌರವ್ ಕಾರನ್ನ ಬಾಡಿಗೆಯಲ್ಲಿ ಬುಕ್ ಮಾಡ್ದ. ಹೌದು, ಟ್ಯೂಷನ್ ಮುಗಿದ ಮೇಲೆ ಅದೇ ಕಾರ್ನಲ್ಲಿ ಮಕ್ಕಳನ್ನ ಕರೆದುಕೊಂಡು ಇವತ್ತು ನಾವು ರಾಜ್ಘಾಟ್ಗೆ ಪ್ರವಾಸ ಹೋಗೋಣ ಅಂತ ಹೇಳಿದ್ರು. ಪ್ರವಾಸ ಅಂತ ಮಕ್ಕಳಿಗೆ ಖುಷಿಯಾಗಿರ್ಬೇಕು. ಖಂಡಿತ. ಆದರೆ ಅವರಿಗೊಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಅವರು ಕುಳಿತಿದ್ದ ಅದೇ ಕಾರ್ನ ಡಿಕ್ಕಿಯಲ್ಲಿ ಅವರ ಸ್ವಂತ ತಂದೆಯ ಕತ್ತರಿಸಿದ ತಲೆ ಮತ್ತು ಪೈಕಾಲುಗಳಿದ್ದ ಬ್ಯಾಗ್ ಇತ್ತು. ಆ ಬ್ಯಾಗನ್ನ ಗಂಗಾ ನದಿಯಲ್ಲಿ ಎಸೆಯೋಕೆ ಅವರ ತಾಯಿಯೇ ಅವರನ್ನ ಕರ್ಕೊಂಡು ಹೋಗ್ತಿದ್ಲು. ಹೌದು. ದಾರಿಯಲ್ಲಿ ಒಬ್ಬ ಮಗು, ಅಮ್ಮ ಆ ಬ್ಯಾಗ್ನಲ್ಲಿ ಏನಿದೆ ಅಂತ ಕೇಳಿದಾಗ ರೂಬಿ ಹೇಳಿದ ಉತ್ತರ ಕೇಳಿದ್ರೆ ಎಂಥವರಿಗೂ ಮೈ ಜುಮ್ಮನ್ನುತ್ತೆ. ಏನ್ ಹೇಳಿದ್ಲು? ಅದರಲ್ಲಿ ಒಡೆದು ಹೋದ ದೇವರ ವಿಗ್ರಹಗಳಿವೆ, ಅವುಗಳನ್ನ ಮನೆಯಲ್ಲಿ ಇಡಬಾರ್ದು, ಅದಕ್ಕೆ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡೋಕೆ ತಂದಿದೀವಿ ಅಂತ ಸುಳ್ಳು ಹೇಳಿದ್ಲು. ಅಯ್ಯೋ! ರಾಜ್ಘಾಟ್ ತಲುಪಿದ ಮೇಲೆ ಆ ಮಕ್ಕಳ ಕಣ್ಣೆದುರೇ ಅವರ ತಂದೆಯ ದೇಹದ ಭಾಗಗಳಿದ್ದ ಬ್ಯಾಗನ್ನು ಗಂಗಾ ನದಿಗೆ ಎಸೆದ್ರು. ಅಂದು ರಾತ್ರಿ ಮುಂಡವಿದ್ದ ಇನ್ನೊಂದು ಬ್ಯಾಗನ್ನು ಗೌರವ್ ತನ್ನ ಸ್ಕೂಟಿಯಲ್ಲಿ ತೆಗೆದುಕೊಂಡು ಹೋಗಿ ಸ್ಥಳೀಯ ಚರಂಡಿಗೆ ಎಸೆದು ಬಂದ. ಅಂದ್ರೆ ಒಂದು ಭಾಗವನ್ನ ನದಿಗೆ, ಇನ್ನೊಂದು ಭಾಗವನ್ನ ಚರಂಡಿಗೆ ಎಸೆದು ಸಾಕ್ಷಿ ಸಿಗಬಾರ್ದು ಅಂತ ಪ್ಲಾನ್ ಮಾಡಿದ್ರು. ಹೌದು. ಇದಾದ 5 ದಿನಗಳ ನಂತರ ಯಾರಿಗೂ ಅನುಮಾನ ಬರಬಾರ್ದು ಅಂತ ರೂಬಿ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಗಂಡ ಕಾಣೆಯಾದಿದ್ದಾನೆ ಅಂತ ನಾಟಕವಾಡಿದ್ಲು. ಅವರ ಪ್ಲಾನ್ ಏನು ಸಕ್ಸಸ್ ಆಗ್ಲಿಲ್ಲ. ಇಲ್ಲ. ಆ ಟೀ ಶರ್ಟ್ ಮತ್ತು ಆ ಟ್ಯಾಟೂ ಅವರ ಎಲ್ಲಾ ಯೋಜನೆಗಳನ್ನ ತಲೆಕೆಳಗು ಮಾಡಿತು. ಬಂಧನವಾದ ನಂತರವೂ ರೂಬಿಗೆ ಯಾವುದೇ ಪಶ್ಚಾತ್ತಾಪ ಇರ್ಲಿಲ್ಲ ಅಂತ ಕೇಳಿದ್ದೆ. ನಿಜ. ಅವಳನ್ನ ಜೈಲಿಗೆ ಕರೆದುಕೊಂಡು ಹೋಗುವಾಗ ಅವಳು ಪೊಲೀಸರನ್ನ ನೋಡಿ ನಗ್ತಾ ಹೀಗೆ ಹೇಳಿದ್ಲಂತೆ, ನೀವು ನನ್ನನ್ನ ಹಿಡ್ತಿದ್ದೀರಿ ಸರಿ, ಆದ್ರೆ ಕೋರ್ಟ್ನಲ್ಲಿ ನನ್ನ ವಿರುದ್ಧ ಏನನ್ನೂ ಸಾಬೀತು ಮಾಡಕ್ಕಾಗಲ್ಲ, ಯಾಕೆಂದ್ರೆ ನಿಮ್ಗೆ ಸಿಕ್ಕಿದ್ದು ದೇಹದ ಕೆಲವು ಭಾಗಗಳು ಮಾತ್ರ. ಇದು ರಾಹುಲ್ನ ದೇಹ ಅಂತ ನೀವು ಹೇಗೆ ಪ್ರೂವ್ ಮಾಡ್ತೀರಿ? ನೀವು ಎಷ್ಟೇ ಪ್ರಯತ್ನಿಸಿದ್ರೂ ಅವನ ತಲೆ ನಿಮ್ಗೆ ಯಾವತ್ತಿಗೂ ಸಿಗೋದಿಲ್ಲ. ಎಂತಹ ಧೈರ್ಯ ಮತ್ತು ನಿರ್ಲಜ್ಜತನ! ತನ್ನ ಕೃತ್ಯದ ಬಗ್ಗೆ ಒಂದು ಚೂರು ಪಶ್ಚಾತ್ತಾಪ ಇಲ್ಲ. ಹಾಗಾದ್ರೆ ಪೊಲೀಸರ ಮುಂದಿನ ನಡೆ ಏನು? ತಲೆ ಸಿಗದೇ ಇದ್ರೆ ಕೇಸ್ ವೀಕ್ ಆಗುತ್ತಾ? ಪೊಲೀಸರ ಪ್ರಕಾರ 1 ತಿಂಗಳಿಗಿಂತ ಹೆಚ್ಚು ಸಮಯ ಆಗಿರೋದ್ರಿಂದ ಗಂಗಾ ನದಿಯಲ್ಲಿ ಎಸೆದ ದೇಹದ ಭಾಗಗಳು ಸಿಗೋ ಸಾಧ್ಯತೆ ತೀರಾ ಕಡಿಮೆ. ಹಾಗಾದ್ರೆ? ಆದ್ರೂ ಅವರ ಹತ್ರ ಸಾಕಷ್ಟು ಸಾಕ್ಷಿಗಳಿವೆ. ಮನೆಯಲ್ಲಿ ಸಿಕ್ಕಿದ ರಕ್ತದ ಕಲೆಗಳು, ಕೊಲೆಗೆ ಬಳಸಿದ ಕಬ್ಬಿಣದ ರಾಡ್ ಮತ್ತು ಆ ಟೈಲ್ಸ್ ಕತ್ತರಿಸೋ ಮಷಿನ್, ಇವೆಲ್ಲ ಪ್ರಮುಖ ಸಾಕ್ಷಿಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಸಿಕ್ಕಿರುವ ದೇಹದ ಭಾಗಗಳಿಂದ DNA ಸ್ಯಾಂಪಲ್ ತೆಗೆದಿದ್ದಾರೆ. ಓ ಸರಿ. ಅದನ್ನ ಮಕ್ಕಳ DNA ಜೊತೆ ಹೋಲಿಕೆ ಮಾಡಿದಾಗ ಅದು ರಾಹುಲ್ನ ದೇಹ ಅಂತ ವೈಜ್ಞಾನಿಕವಾಗಿ ಸಾಬೀತಾಗತ್ತೆ. ಆ ರಿಪೋರ್ಟ್ ಬಂದ್ರೆ ಆರೋಪಿಗಳಿಗೆ ಶಿಕ್ಷೆ ಖಚಿತ ಅಂತ ಪೊಲೀಸರು ಹೇಳ್ತಾರೆ. ಈ ಇಡೀ ಕಥೆಯನ್ನ ಕೇಳಿದಾಗ ಹರಿದಿದ್ದು ಒಬ್ಬ ವ್ಯಕ್ತಿಯ ರಕ್ತ ಮಾತ್ರ ಅಲ್ಲ ಅನಿಸುತ್ತೆ. ಹೌದು. ಅಲ್ಲಿ ತಾಯಿತನದ ಮೇಲಿದ್ದ ನಂಬಿಕೆ, ಮಾನವೀಯತೆ ಮತ್ತು ಆ ಇಬ್ರು ಮುಗ್ಧ ಮಕ್ಕಳ ಭವಿಷ್ಯ ಕೂಡ ಸಮಾಧಿಯಾಯಿತು. ಕೆಲವು ಅಪರಾಧಗಳು ಆ ಕ್ಷಣದ ಕೋಪದಿಂದಾಗೋದಿಲ್ಲ, ಅವು ನಮ್ಮ ಆಯ್ಕೆಗಳ ಪರಿಣಾಮವಾಗಿರ್ತವೆ. ಯಾವಾಗ ನಮ್ಮ ಆಸೆಗಳೇ ನಮಗೆ ಹಕ್ಕುಗಳು ಅಂತ ಅನ್ಸೋಕ್ ಶುರುವಾಗುತ್ತೋ ಮತ್ತು ಜವಾಬ್ದಾರಿಗಳು ಹೊರೆ ಅಂತ ಕಾಣುತ್ತೋ, ಆಗ ನಮ್ಮೊಳಗಿನ ಆತ್ಮಸಾಕ್ಷಿ ನಿಧಾನವಾಗಿ ಸಾಯುತ್ತೆ. ಅಂಥ ಸಂದರ್ಭಗಳಲ್ಲಿ ಬೀಳೋದು ಕೇವಲ ಒಬ್ಬ ಮನುಷ್ಯನ ಶವವಲ್ಲ, ಬದಲಿಗೆ ಒಂದು ಇಡೀ ಜೀವನವೇ ಛಿದ್ರವಾಗಿ ಹೋಗುತ್ತೆ. ಇಂತಹ ನಿಜ ಘಟನೆಗಳನ್ನು ಅರಿಯಲು, ಚರ್ಚಿಸಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.